ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ನೀವು ಎಲ್ಲ ಹೇಗಿದ್ದೀರಾ ಅಂತ ನಾನು ಕೇಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ನನಗೆ ಗೊತ್ತಿದೆ ನೀವೆಲ್ಲ ಪಾಪ ಲೇಟ್ ನೈಟ್ ಓದ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಿಪರೇಟರಿ ಎಕ್ಸಾಮ್ಸ್ ಇದೆ. ತುಂಬ ಟೆನ್ಷನ್ ತೊಗೊಂಡಿದ್ದೀರಾ. ಇನ್ಫ್ಯಾಕ್ಟ್ ನಾನು ತುಂಬ ವೀಡಿಯೋ ತುಂಬ ಲೇಟ್ ನೈಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಥಿಂಕ್ ದಿಸ್ ವೀಡಿಯೋ ಇಸ್ ಆಲ್ ಡೆಡಿಕೇಟ್ ಟು ಲೇಟ್ ನೈಟ್ ವೌಲ್ಸ್. ಯಾರು ಲೇಟ್ ನೈಟೆಲ್ಲ ಓದ್ತಾ ಇರ್ತೀರಲ್ವಾ. ಸೊ ಡೂ ಲೆಟ್ ಮಿ ನನ್ನ ಕಮೆಂಟ್ ಸೆಕ್ಷನ್, ಎಲ್ಲಿವರೆಗೂ ಓದ್ತೀರಾ, ಎಷ್ಟೊತ್ತಿಗೆ ಓದ್ತೀರಾ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ನಿಮ್ಮ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಅಂದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಹೇಳಿ ಮಕ್ಕಳೇ. ಲೆಟ್ ಮಿ ಸಿ. ನಾನು ನಿಮ್ಮ ಕಮೆಂಟ್ಸ್ ತುಂಬ ಓದ್ತಾ ಇದೆ. ತುಂಬ ಜನ ಮಕ್ಕಳು ಟೆನ್ಷನ್ ತೊಗೊಂಡಿದ್ದೀರಾ. ಒಂದು ಸ್ವಲ್ಪ ನಿಮ್ಗೆ ಏನು ಆ್ಯಕ್ಚುಯಲ್ ರಿಯಾಲಿಟಿ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಪ್ರತಿ ವರ್ಷ ನಾನು ನೋಡ್ತೀನಿ ಮಕ್ಕಳೇ. ಸೊ ಮಕ್ಕಳು ಅದನ್ನೇ ಹೇಳ್ತಾರೆ, ಎಕ್ಸಾಮ್ ಪೇಪರ್ ಹೇಗಿತ್ತು, ಇದೇ ದಟ್ಸ್ ವಾಟ್ ಹ್ಯಾಪ್ನಿಂಗ್ ಎವ್ರಿಥಿಂಗ್. ನಾನು ಎಕ್ಸಾಕ್ಟ್ ಹೇಳ್ತೀನಿ ನಿಮ್ಮ ಪೇಪರ್ಸ್ ಹೇಗಿರುತ್ತೆ ಆ್ಯಂಡ್ ನೀವು ಹೇಗೆ ಅದಕ್ಕೆ ಪ್ರಿಪೇರ್ ಆಗಬೇಕು, ಮೆಂಟಲಿ ಹೇಗೆ ಪ್ರಿಪೇರ್ ಆಗಬೇಕು. ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದ ಮೆಂಟಲಿ ಹೇಗೆ ಪ್ರಿಪೇರ್ ಆಗಬೇಕು, ಸಬ್ಜೆಕ್ಟ್ನೂ ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಕ್ವಿಕ್ಲಿ ಐ ಡಿಸ್ಕಸ್ ಮಕ್ಕಳೇ, ಓಕೆ. ಆ್ಯಂಡ್ ನಾನು ಕಮೆಂಟ್ಸ್ ನೋಡ್ತಾ ಇರ್ತೀನಿ ಮಕ್ಕಳೇ. ಸೊ ಎಲ್ಲ ರಿಪ್ಲೈ ಮಾಡೋಕ್ಕಾಗೋದಿಲ್ಲ, ನೋಡ್ತಾ ಇರ್ತೀನಿ. ಆ್ಯಂಡ್ ಜಸ್ಟ್ ನೌ ಅಪ್ಲೋಡ್ ಯುವರ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ, ಸಾರಿ, ನಿಮ್ಮ ಎಂಟೈರ್ ಮಾಡಲ್ ಪೇಪರ್ ನ್ಯೂಮರಿಕಲ್ಸ್ ಅಪ್ಲೋಡ್ ಮಾಡಿದೆ. ನೆಕ್ಸ್ಟ್ ಕೆಲವು ನ್ಯೂಮರಿಕಲ್ಸ್ ಬರುತ್ತೆ ನಿಮಗೆ. ಡು ನಾಟ್ ವರಿ, ಕೀಪ್ ನಾನೇ ನಿಮ್ಗೆ ಹೇಳಿದ್ದೀನಿ ಎಲ್ಲ ಬರ್ತಾ ಇರುತ್ತೆ, ಆಯಿತಾ. ಆ್ಯಂಡ್ ಮಕ್ಕಳು ನೀವು ಅಷ್ಟೇ. ಸೊ ಐ ವಾಂಟ್ ಟು ಸ್ಕೋರ್ ಮೋರ್ ದೆನ್ 75, ಬಟ್ ಐ ಥಿಂಕ್ ಐ ಆಮ್ ನಾಟ್ ವೆಲ್ ಪ್ರಿಪೇರ್ಡ್, ಸೊ ಗೆಟಿಂಗ್ ಸ್ಕೇರ್ಡ್, ಕ್ಯಾನ್ ಯು ಹೆಲ್ಪ್ ಮೀ ಅಂತ ತುಂಬ ಜನ ಮಕ್ಕಳು ಇಷ್ಟೇ, ನೀವು ಭಯ ಬೀಳ್ತಾ ಇದ್ದೀರಾ, ಅರ್ಥ ಆಯಿತಾ. ಸೊ ಮಕ್ಕಳೇ, ಒಂದು ಫಸ್ಟ್ ಯು ಟು ಪ್ರಾಮಿಸ್ ಟು ಯುವರ್ ಸೆಲ್ಫ್ ದಟ್ ನೀವೇನು ಮಿಸ್ಟೇಕ್ಸ್ ಮಾಡಿದ್ರೆ ಇಲ್ಲಿವರೆಗೂ, ಬಿಕಾಸ್ ನೀವು ಲೇಟ್ ನೈಟ್ ಓದ್ತಾ ಇದ್ದೀರಾ, ಇನ್ನೂ ಮುಗಿಸಿಲ್ಲ, ಅರ್ಧ ಮುಗಿಸಿರೋ, ಯಾವ ಚಾಪ್ಟ್ರು, ಆ ಚಾಪ್ಟರ್ ಇಂಪಾರ್ಟೆಂಟ್, ಈ ಚಾಪ್ಟರ್ ಇಂಪಾರ್ಟೆಂಟ್, ಯಾವುದನ್ನು ಓದಬೇಕು, ಲಾಟ್ ಆಫ್ ಇದೆಲ್ಲ ಬರ್ತಾ ಇದೆ. ಬಟ್ ಪ್ರಾಮಿಸ್ ಟು ಯುವರ್ ಸೆಲ್ಫ್ ಆ್ಯಂಡ್ ಪ್ರಾಮಿಸ್ ಟು ಮೀ ದಟ್ ಫೈನಲ್ ಎಕ್ಸಾಮ್ ಬರುತ್ತಲ್ವಾ, ನಾವೇನು ಮಿಸ್ಟೇಕ್ಸ್ ಮಾಡೋದಿಲ್ಲ. ಫೈನಲ್ ಎಕ್ಸಾಮಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಲಾಸ್ಟ್ ದಿವಸ ನೀವೆಲ್ಲ ಟೆನ್ಷನ್ ಇಲ್ಲದೆ ಆರಾಮಾಗಿರಬೇಕು. ಅಫ್ಕೋರ್ಸ್ ನನ್ನ ಲೈವ್ ಸೆಷನ್ ತುಂಬ ಇರುತ್ತೆ, ನಂದು ರಿವಿಷನ್ ಸೆಷನ್ಸ್ ಅವೆಲ್ಲನೂ ಆರಾಮಾಗಿ ರಿವಿಷನ್ ಎಲ್ಲ ಮುಗಿಸ್ಬಿಟ್ಟು ಲೈವಲ್ಲಿ ಆರಾಮಾಗಿ ಎಕ್ಸಾಮ್ ಹೋಗಿ ನೀವು ಟೆನ್ಷನ್ ಇಲ್ಲದೆ ಬರೋದು. ಅಫ್ಕೋರ್ಸ್ ನಾನು ಯಾವುದೋ ಒಂದು ಎಕ್ಸಾಮ್ ಅಂತ ಬಂದೇ ಬರ್ತೀನಿ, ಪೇಪರ್ಸ್ ನೋಡೋದಕ್ಕೆ, ನಿಮ್ಮನ್ನೆಲ್ಲ ಮಾತಾಡ್ಸೋದಕ್ಕೆ. ವಿಲ್ ಕಮ್ ವಿತ್ ಫ್ಲೈಯಿಂಗ್ ವೆರಿ ವೆರಿ ಹ್ಯಾಪಿ ಫೇಸಸ್, ದಟ್ಸ್ ವಾಟ್ ಐ ವಾಂಟ್. ಅದು ಆಗಬೇಕಂತ ಹೇಳಿದ್ರೆ ಇಲ್ಲಿವರೆಗೂ ಏನಾಯ್ತು, ಇಟ್ಸ್ ಫೈನ್. ಈಗ ನೀವು ಪ್ರಿಪೇರ್ ಆಗಿ ಪ್ರಿಪರೇಟ್ರಿಗೆಲ್ಲನು, ಬಟ್ ಅಟ್ಲೀಸ್ಟ್ ಫ್ರಮ್ ನೌ ಆನ್ವರ್ಡ್ಸ್ ಮೇಕ್ ಶೂರ್ ದಟ್ ಯು ಡೋಂಟ್ ವೇಸ್ಟ್ ಈವನ್ ಸಿಂಗಲ್ ಮಿನಿಟ್ ಮಕ್ಕಳು. ಒಂದು ನಿಮಿಷನೂ ವೇಸ್ಟ್ ಮಾಡಬಾರ್ದು. ಈವನ್ 2 months ಇಸ್ ಮೋರ್ ದೆನ್ ಸಫಿಷಿಯಂಟ್. ನಾನು ಹೇಳ್ತಾ ಇದ್ದೀನಿ, ದೇವ್ ಸೋ ಮೆನಿ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ ಪ್ರಿಪರೇಟರಿ ಎಕ್ಸಾಮಲ್ಲಿ ದೇವ್ ಫೇಲ್ ಲಿಟ್ರಲಿ, ಬಟ್ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ದೇವ್ ರಿಯಲಿ ಸ್ಕೋರ್ಡ್ ವೆಲ್. ಸೊ 98 ತೊಗೊಂಡಿದ್ದಾರೆ, ಈವನ್ ದೇ ವೆಂಟ್ ಟು ವೆರಿ ಗುಡ್ ಕಾಲೇಜಸ್. ಅವೆಲ್ಲ ನೀವು ಮಾಡ್ಬೋದು, ಬಟ್ ಯು ಪ್ರಾಮಿಸ್ ಟು ಯುವರ್ ಸೆಲ್ಫ್, ಪ್ರಾಮಿಸ್ ಟು ಮೀ, ಆ್ಯಂಡ್ ದಟ್ ಸರ್ ವಿ ವಿಲ್ ನಾಟ್ ವೇಸ್ಟ್ 1 minute ಆಫ್ ಅವರ್ ಟೈಮ್ ಫಾರ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಂದ್ಬಿಟ್ಟು. ಆ್ಯಂಡ್ ವಿಲ್ ಆಲ್ ವರ್ಕ್ ಟುಗೆದರ್. ನಾನು ಲೇಟ್ ನೈಟ್ ನಿಮ್ಗೆ ಎದ್ದಿರ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಎಕ್ಸಾಮ್ ಹತ್ರ ಬಂದಂಗೆ. ಆ್ಯಂಡ್ ಐ ವಾಸ್ ಲಿಟಲ್ ಬಿಸಿ ಮಕ್ಕಳು, ಯಾಕೆಂದರೆ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ಗೆ ಐ ಥಿಂಕ್ ವಿಲ್ ಹ್ಯಾವ್ ಸಮ್ ಆಫ್ಲೈನ್ ಕ್ಲಾಸ್ ನಡೀತೆ KCDಗೆಲ್ಲಾನು. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಆ್ಯಂಡ್ ವಿ ಆರ್ ಸೆಟ್ಟಿಂಗ್ ಅಪ್ ಕ್ಲಾಸ್ ರೂಮ್ ಸೊ ದ್ಯಾಟ್ ನನಗೆ ಇಷ್ಟ ಎನಿ ಒನ್ ನಾವು ಐ ಥಿಂಕ್ ಐ ಟೆಲ್ ಆಲ್ ದಿಸ್ ಥಿಂಗ್ಸ್ ಪ್ರಿಪೇರ್ಡ್ ಆದಮೇಲೆ. ಸೊ ಈ ಲಿಟ್ರಲಿ ಸಂಡೇಸ್ ವೇ ನಾವು ಕಂಡಕ್ಟ್ ಒಂದು ಫ್ರೀ ಆಗಿ ಕ್ಲಾಸಸ್ ಕಂಡಕ್ಟ್ ಮಾಡಬೇಕು. ಎನಿ ಒನ್ ಕ್ಯಾನ್ ವಾಕ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್, ಯು ಕ್ಯಾನ್ ಅಟೆಂಡ್ ಅ ಕ್ಲಾಸ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಗೋ ಲೈಕ್ ದ್ಯಾಟ್. ಇನ್ನು ಯಾರು ಇಲ್ಲಿವರೆಗೂ ಮಾಡ್ತಾ ಇಲ್ಲ ಮಕ್ಕಳೇ. ಸೊ ಸಮಥಿಂಗ್ ವಿ ಆರ್ ಟ್ರೈಯಿಂಗ್. ನಾನು ಹೇಳ್ತೀನಿ, ಐ ಥಿಂಕ್ ಟುಡೇ ವಿ ಆರ್ಡರ್ ಸಮ್ ಚೇರ್ಸ್ ಎವ್ರಿಥಿಂಗ್ ಅಟ್ ಕೇಪ್. ನಾನು ಹೇಳ್ತೀನಿ ಬೋರ್ಡ್ ಎಕ್ಸಾಮ್ ಆದಮೇಲೆ ಹೇಳ್ತೀನಿ ನಿಮಗೆ ಅವೆಲ್ಲನೂ. ಬಟ್ ಎನಿವೆ ದಟ್ಸ್ ನಾಟ್ ಇಂಪಾರ್ಟೆಂಟ್ ಆಸ್ ಆಫ್ ನೌ. ಆ್ಯಂಡ್ ಈಗ ಕಮಿಂಗ್ ಟು ಪೇಪರ್ ನೋಡಿ ಮಕ್ಕಳೇ, ಪೇಪರು ನಾನು ನೋಡ್ದಂಗೆ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಪೇಪರ್ ನಿಮ್ಗೆ ಡಿಸ್ಟ್ರಿಕ್ಟ್ ವೈಸ್ ಕಂಡಕ್ಟರ್ ಅಲ್ವಾ. ಸೊ ಕೆಲವೊಂದು ಡಿಸ್ಟ್ರಿಕ್ಸಲ್ಲಿ ಪೇಪರ್ಸ್ ತುಂಬಾ ಟಫ್ ಇರುತ್ತೆ. ಆ್ಯಂಡ್ ಲಿಟ್ರಲಿ ಎಷ್ಟೊಂದು MCQs ಆಗಿರಲಿ, ನ್ಯೂಮರಿಕಲ್ಸ್ ಆಗಿರಲಿ, ಫಿಸಿಕ್ಸ್ ತೊಗೊಂಡ್ರೆ ಇವನ್ ಮ್ಯಾಥ್ಸ್ ಆಗಿರಲಿ, ನೀವೇನು ಇಂಪಾರ್ಟೆಂಟ್ ಅಂದ್ಕೊಂಡು ಹೋಗಿರ್ತೀರಲ್ವ, ಅದು ಬರೋ ಚಾನ್ಸಸ್ ಎಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕೆಲವೊಂದು ಸ್ಪೆಷಲ್ ಡಿಸ್ಟ್ರಿಕ್ಸಲ್ಲಿ ನಿಮಗೆ ಅಂದ್ಕೊಂಡಿರ್ತೀರ ಪೇಪರ್ ಬಂದಿರೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಟೆಲ್ಲಿಂಗ್ ಯು ಸೊ ದಟ್ ಮೆಂಟಲಿ ನೀವು ಪ್ರಿಪೇರ್ ಆಗಿ ಅಂತ. ಸೊ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಪೇಪರ್ಸ್ ವಿಲ್ ನಾಟ್ ಬಿ ಕಮ್ಮಿಂಗ್ ಲೈಕ್ ಆ್ಯಸ್ ಯು ಎಕ್ಸ್ಪೆಕ್ಟೆಡ್ ಫಾರ್ ಮೆನಿ ಆಫ್ ದ ಡಿಸ್ಟ್ರಿಕ್ಸ್. ಟಫ್ ಇರುತ್ತೆ ಪೇಪರ್ಸು ಆಬ್ವಿಯಸ್ಲಿ ಮಕ್ಕಳೇ. ಈವನ್ ದೇ ವಾಂಟ್ ಟು ಪ್ರಿಪೇರ್ ಯು. ಈಗ ಪ್ರಿಪರೇಟ್ರಿ ಎಲ್ಲ ಈಸಿ, ಎಲ್ಲ ಯಾವುದೋ ಒಂದು ಚಾಪ್ಟರ್ 4 ಇಂಪಾರ್ಟೆಂಟ್ ಕ್ವಶನ್ ಅದನ್ನೇ ಕೊಟ್ಬಿಟ್ರೆ ನೀವೇನು ಪ್ರಿಪೇರ್ ಆಗ್ತೀರಾ ಮತ್ತೆ? ನಂಗೆ ಪ್ರಿಪೇರ್ ಆಲ್ರೆಡಿ 95% ಬಂದು ಪ್ರಿಪೇರ್ ಆಗೋದಿಲ್ಲ. ಸೊ ಅದರಿಂದಾನೇ ಡೆಫಿನೆಟ್ಲಿ ಐ ಆಮ್ ಟೆಲಿಂಗ್ ರಿಯಾಲಿಟಿ. ನಾನು ಐ ಡೋಂಟ್ ವಾಂಟ್ ಟು ನಿಮಗೆ ಐ ಡೋಂಟ್ ಟೆಲ್ ಸಮಥಿಂಗ್ ನೈಸ್ ಟು ಯು. ನಿಮಗೆ ಬಟ್ರೆ ಮಾಡೋಕ್ಕೆಲ್ಲ ನನಗೇನು ಬೇಕಾಗಿಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ, ದಿಸ್ ವಾಟ್ ಹ್ಯಾಪನ್ಸ್. ಬಟ್ ಸೊ ಪೇಪರ್ಸ್ ಟಫ್ ಇರುತ್ತೆ, ಮೆಂಟಲಿ ಪ್ರಿಪೇರ್ ಆಗಿ. ಬಟ್ ಒಂದು ವೇಳೆ ಕಡಿಮೆ ಬಂತು ಅಪ್ಸೆಟ್ ಆಗಬೇಡಿ, ಬಿಕಾಸ್ ಐ ಆಮ್ ಟೆಲ್ಲಿಂಗ್ ಯು ರೈಟ್. ಈವನ್ ಇಫ್ ಯು ಗೆಟ್ ಲೆಸ್, ಐ ಆಮ್ ದೇರ್. ಐ ವಿಲ್ ಮೇಕ್ ಶ್ಯೂರ್. ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ್ದೀನಿ, ಐ ವಿಲ್ ಮೇಕ್ ಶ್ಯೂರ್ ದಟ್ 360 ಡಿಗ್ರಿ ನಿಮ್ಗೆ ಏನೇನು ಬೇಕೋ ಎಲ್ಲ, ಅದು MCQs, PYQs ನಿಮಗೆ ಸೆಕ್ಷನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿ. ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಸಪ್ರೇಟಾಗಿ ಕೋರ್ಸ್ ಇದೆ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನೀವು ಫ್ರೀ ಕೋರ್ಸಸ್ಗೆ ಹೋದರೆ ಅಲ್ಲಿ ನಿಮಗೆ ಸ್ಕೋರ್ ಬೂಸ್ಟರ್ ಅಂತ ಕೋರ್ಸ್ ಇದೆ. ಅಲ್ಲಿ ಸೆಕ್ಷನ್ ವೈಸ್ ಅನಾಲಿಸಿಸ್ ಆಗಲಿ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಆಗಲಿ, MCQs ಆಗಲಿ, ಕೆಲವೊಂದು ಡೆಡಿಕೇಟೆಡ್ ವೀಡಿಯೋ ಅಲ್ಲೇ ಸಪ್ರೇಟಾಗಿ ಮಾಡ್ತೀನಿ. ಸೊ
The whole thing is I want everyone to score out of out in board exams. That's what I want at any cost ನೀವು ಮಾಡಲೇಬೇಕು. ಆ್ಯಂಡ್ ಕಮಿಂಗ್ ಟು ಪೇಪರ್ ಮಕ್ ನೀವು ಹೇಗೆ ಪ್ರಿಪೇರ್ ಆಗಬೇಕಂದ್ರೆ ಸಿ ಮೇಜರ್ಲಿ ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂತ ಹೇಳಿದ್ರೆ ಸಿ ಸ್ಪೆಷಲಿ ಪ್ರಿಪೇರ್ಟರಿ ಎಕ್ಸಾಮ್ಸ್ಗೆ ಯು ಸ್ಟಾರ್ಟ್ ಸ್ಟಡಿಂಗ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಆಲ್ ದ ಪೇಪರ್ಸ್. ಸೊ ಯಾವುದೊಂದು ಕ್ವಶನ್ ಪೇಪರ್ ಯಾವುದೊಂದು ಚಾಪ್ಟರ್ ತೊಗೊಂಡು ಸರ್ ಆಲ್ ದ ಚಾಪ್ಟರ್ಸ್ ಯಾವುದೊಂದು ಚಾಪ್ಟರ್ ತೊಗೊಂಡ್ರೆ ಬರೀ ಇಂಪಾರ್ಟೆಂಟ್ ಓದ್ತೀರಾ, ಇನ್ನೊಂದು ಚಾಪ್ಟರ್ ತೊಗೊಂಡ್ರೆ ಬರೀ ಇಂಪಾರ್ಟೆಂಟ್, ಇನ್ನೊಂದು ಚಾಪ್ಟರ್ ತೊಗೊಂಡ್ರೆ ಬರೀ ಇಂಪಾರ್ಟೆಂಟ್. ಇಮ್ಯಾಜಿನ್ ನೀವು ಎಂಟೈರ್ ಫಿಸಿಕ್ಸು ಎಂಟೈರ್ ಮ್ಯಾಥಮೆಟಿಕ್ಸ್ ಏನಾಗಲಿ ನೀವು ಬರೀ ಥರ ಇಂಪಾರ್ಟೆಂಟ್ ಸ್ಟಡಿ ಮಾಡ್ಕೊಂಡು ಹೋದ್ರೆ ನೀವು ಹೇಗೆ ಸ್ಟಡಿ ಮಾಡ್ತೀರಾ? ಹೌ ವಿಲ್ ಯು ಪ್ರಿಪೇರ್? ಸೊ ಯು ಹ್ಯಾವ್ ಟು ಬೇಸಿಕಲಿ ಪ್ರಿಪೇರ್ ಅಟ್ಲೀಸ್ಟ್ ಕೆಲವೊಂದು ಚಾಪ್ಟರ್ಸ್ನ 100% ಪ್ರಿಪೇರ್ ಆಗಬೇಕು, ಕೆಲವೊಂದು ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಪ್ರಿಪೇರ್ ಆಗಬೇಕು. ಸೊ ಬೋರ್ಡ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ದೇರ್ ಮೇ ವೆರಿ ಹೈ ಚಾನ್ಸಸ್ ದಟ್ ಯು ಮೇ ನಾಟ್ ಗೆಟ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದ ಚಾಪ್ಟರ್ಸ್ ವಾಟ್ ಯು ಸ್ಟಡೀಡ್. ಸೊ ಅಟ್ಲೀಸ್ಟ್ ಕೆಲವೊಂದು ಚಾಪ್ಟರ್ಸ್ನ ಸರ್ ಎಲ್ಲಿಂದ ಓದಬೇಕು? ಮಕ್ಕಳು ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ನಿಮ್ಗೆಲ್ಲ ಸಿಗುತ್ತೆ. ಮೇ ಬಿ ನಿಮ್ಗೆ ಈ ಅಕಾಡೆಮಿಕ್ಕೆ ಇನ್ನೂ ಕೆಲವೊಂದು ಅಪ್ಲೋಡ್ ಆಗಿದೆ, ಎಷ್ಟೊಂದು ಅಪ್ಲೋಡ್ ಆಗಿಲ್ಲ. ಬಟ್ ನಿಮ್ಗೆ ಜಸ್ಟ್ ಯಾವುದೇ ಚಾಪ್ಟರ್ ಬೇಕಾ ನಿಮಗೆ ಸಿಂಪ್ಲಿಫೈಡ್ ಮೀನ್ಸ್ ವೆಕ್ಟರ್, ಸಿಂಪ್ಲಿಫೈಡ್ ಮೀನ್ಸ್ 3D, ಸಿಂಪ್ಲಿಫೈಡ್ ಮೀನ್ಸ್ ಕಂಟಿನ್ಯೂಟಿ, ಸಿಂಪ್ಲಿಫೈಡ್ ಮೀನ್ಸ್ ರೇ ಆಪ್ಟಿಕ್ಸ್, ಸಿಂಪ್ಲಿಫೈಡ್ ಮೀನ್ಸ್ ಇಂಟಿಗ್ರೇಷನ್ 1.5 ಗಂಟೆಯಲ್ಲಿ ಮುಗಿಸ್ತೀನಿ. ಮೇ ಬಿ ದೇ ಆರ್ ಲಾಸ್ಟ್ ಇಯರ್ ಲೆಕ್ಚರ್ಸ್, ಬಟ್ ಅದನ್ನು ನೋಡ್ಕೊಂಡು ಮಕ್ಕಳು 99 ತೊಗೊಂಡಿದ್ದಾರೆ. ನೀವು 99 ತೊಗೊಳ್ಳ ಅಂದ್ರೆ 80-85 ಈಸಿಗೆ ತೊಗೊತೀರಾ. ಸ್ವಲ್ಪ ಚೇಂಜಸ್ ಮಾಡಬೇಕು, ಅದೆಲ್ಲ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ವಾಟ್ ನನ್ನ ಕಡೆಯಿಂದ ನಾನೇನು ಪ್ರಾಮಿಸ್ ಮಾಡಿ ನಮ್ಮ ಕಡೆಯಿಂದ ಈವನ್ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ. ಸೊ ದಟ್ ವಿಲ್ ಬಿ ಡೆಲಿವರ್ಡ್ ಟು ಯು, ಇಟ್ ಈಸ್ ಮೈ ಪ್ರಾಮಿಸ್. ಬಟ್ ನಾನು ಹೇಳ್ತಾ ಇದ್ದೀನಲ್ವಾ, ನೀವು ನಾಟ್ ಇವನ್ 1 minute ಯು ಶುಡ್ ವೇಸ್ಟ್ ಫ್ರಮ್ ನೌ ಆನ್ವರ್ಡ್ಸ್. ನೀವು ಎಲ್ಲದನ್ನೂ ಅಚೀವ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಪ್ಲೀಸ್ ಡೋಂಟ್ ಪ್ರಿಪೇರ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್, ಅಟ್ಲೀಸ್ಟ್ 50%. ಈಗ ಫಿಸಿಕ್ಸ್ ತೊಗೊಂಡ್ರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂದ್ಬಿಟ್ಟು. ಒಂದು 5 to 6 ಚಾಪ್ಟರ್ಸ್ ಯು ಹ್ಯಾವ್ ಟು ಸ್ಟಡಿ ಆಲ್ ದಟ್ 100% ಓದಬೇಕು ನೀವು. ರೇ ಆಪ್ಟಿಕ್ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಎಲೆಕ್ಟ್ರಿಕ್ ಆಗಲಿ, ಪೊಟೆನ್ಷಿಯಲ್ ಆಗಲಿ, ಕರೆಂಟ್ ಆಗಲಿ, ಮೂವಿಂಗ್ ಆಗಲಿ, ಅದ್ರ ನ್ಯೂಮರಿಕಲ್ಸು ಇದು ಮ್ಯಾಕ್ಸಿಮಮ್ ಕವರ್ ಅಪ್ ಆಗುತ್ತೆ. ಅದೇ ರೀತಿ ಕೆಲವೊಂದು ಸಬ್ಜೆಕ್ಟ್ ಆ ಥರ ಇರುತ್ತೆ. ಕೆಲವೊಂದು ಚಾಪ್ಟರ್ಸ್ 100% ಓದಿ, ಕೆಲವೊಂದು ಚಾಪ್ಟರ್ಸ್ನ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡು ಹೋಗಿ. ನಿಮ್ಗೆ ಯಾವುದಾದ್ರು ಒನ್ ಶಾಟ್ ಬೇಕಂದರೆ ದಯವಿಟ್ಟು ಸರ್ಚ್ ಮಾಡಿ ಮಕ್ಕಳೇ. ಸಿಂಪ್ಲಿಫೈಡ್ ಮೈಂಡ್ಸ್ ಒನ್ ಶಾಟ್ ಎಲೆಕ್ಟ್ರಿಕ್ ಚಾರ್ಜಸ್ ಯು ಗೆಟ್. ನಿಮ್ಗೆ ಅಷ್ಟು ಶಾರ್ಟೆಸ್ಟ್ ವಿಡಿಯೋ ಸಿಗೋದೇ ಇಲ್ಲ. ಅಷ್ಟು ಶಾರ್ಟೆಸ್ಟ್ ಕನ್ಸೈಸ್ ಮಾಡಿ. ಇನ್ಫ್ಯಾಕ್ಟ್ ಈ ವರ್ಷ ನೀವು ಎಲೆಕ್ಟ್ರಿಕ್ ಚಾರ್ಜ್ ಪೊಟೆನ್ಷಿಯಲ್ ನೋಡ್ಬಿಟ್ಟಲ್ಲ 1 hour ಕನ್ಸೈಸ್ ಮಾಡ್ತಾ ಇದ್ದೀನಿ. ಅದು ಅಷ್ಟರಲ್ಲೇ ಬರುತ್ತೆ, ನೀವು ಯೋಚನೆ ಮಾಡಬೇಡಿ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈ ಪ್ರಿಪೇರ್ಟರಿ ಎಕ್ಸಾಮ್ ಡೋಂಟ್ ಡೂ ದಟ್ ಮಿಸ್ಟೇಕ್ ಡೂಯಿಂಗ್ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಆಲ್ ದ ಚಾಪ್ಟರ್ಸ್. ಕೆಲವೊಂದು ಚಾಪ್ಟರ್ಸ್ 100% ಓದಿ, ಕೆಲವೊಂದು ಚಾಪ್ಟರ್ಸ್ ಇಂಪಾರ್ಟೆಂಟ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಸೆಕೆಂಡ್ ಪ್ರಿಪೇರ್ಟರಿಗೆ ಇನ್ನು ಸ್ವಲ್ಪ ಜಾಸ್ತಿ ಚಾಪ್ಟರ್ಸ್ 100% ಮಾಡ್ಕೊಳ್ಳಿ. ಫೈನಲ್ ಎಕ್ಸಾಮ್ಗೆ ವಿ ಆರ್ ಪ್ರಿಪೇರಿಂಗ್ ಎವ್ರಿ ಚಾಪ್ಟರ್ 100%. ಇಟ್ಸ್ ನಾಟ್ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಐ ವಿಲ್ ನಾಟ್ ಲೆಟ್ ಯು ಡೂ ದಟ್. ನಾನು ನಿಮ್ಗೆ ಬಿಡೋದೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ದಟ್ಸ್ ಇಟ್. ಆಯಿತಾ? ಸೊ ಚೆನ್ನಾಗಿ ಓದಿ ಪ್ರಿಪೇರ್ಟ್ರಿಗೆ. ನಿಮ್ಮ ಪ್ರಿಪೇರ್ಟ್ರಿ ಹೇಗಾದ್ರೆ ನನ್ನ ಕಮೆಂಟ್ ಸೆಕ್ಷನ್ ಹೇಳಿ, ಮತ್ತು ನಿಮ್ಮ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂದ್ಬಿಟ್ಟು. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಏನೇ ಬೇಕಾದರೂ ಸಿಂಪ್ಲಿಫೈಡ್ ಮೈಂಡ್ಸಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬ್ ಚಾನಲ್ ನಿಮ್ಗೆ ಎಲ್ಲ ಸಿಗುತ್ತೆ. ದಯವಿಟ್ಟು ಸಿಂಪ್ಲಿಫೈಡ್ ಮೈಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಐ ಸಿ ಆಲ್ಮೋಸ್ಟ್ ಮೋರ್ ದೆನ್ 60% ಆಫ್ ಪೀಪಲ್ ಆರ್ ನಾಟ್ ಸಬ್ಸ್ಕ್ರೈಬ್. ನಮ್ಗೆ ತೋರಿಸುತ್ತೆ ಅದು ನೀವು ನೋಡೋದು ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ಗೆಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್. That's it, Makle. Okay. See you in the next videos. Bye bye and take care.